ಹಲೋ ಫ್ರೆಂಡ್ಸ್, ನನ್ನ ಹೆಸರು ಲಲಿತಾ. ನೀವು ಕೇಳುತ್ತಿರುವುದು ಭೂತಿಯ ಕಥೆಗಳು ಲಲಿತಾ ಅವರ ಮಾತಿನಲ್ಲಿ. ಕೆಲವೊಮ್ಮೆ ನಾವು ಹಳೆಯದು ಮತ್ತು ಅನವಶ್ಯಕವೆಂದು ಭಾವಿಸಿ ಮನೆಗೆ ತರುತ್ತೇವೆ. ಅವು ಕೇವಲ ಮರ ಮತ್ತು ಲೋಹ ಮಾತ್ರವಲ್ಲ, ಅದರ ಒಳಗೆ ಬದ್ಧವಾಗಿರುವುದು ಯಾರೋ ನೋವಿನ ಕಿರುಚಾಟ, ಯಾರೋ ಅಪೂರ್ಣ ಮರಣ ಮತ್ತು ಪ್ರತಿ ಆಚೆ ಬೆಂಕಿ. ಇಂದಿನ ಕಥೆ ಒಂದು ಹಳೆಯ ಚಾವಣಿಯ ಬಗ್ಗೆ. ಆಗ ಕದವನ್ನು ತೆರೆಯುತ್ತಲೇ ಮರಣ ತಲುಪುತ್ತದೆ. ರೋಹನ್ ಮತ್ತು ಪ್ರಿಯಾ, ಹೊಸ ಮದುವೆ, ಹೊಸ ಜೀವನ. ನಗರದ ಗದ್ದೆಯಿಂದ ದೂರ ಒಂದು ಹಳೆಯ ಆದರೆ ಸುಂದರ ಮನೆ. ಮನೆ ದೊಡ್ಡದು, ಗೋಡೆಗಳು ಎತ್ತರ, ಮರದ ಮೆಟ್ಟಿಲುಗಳು. ಆದರೆ ಒಳಗೆ ಹೆಜ್ಜೆ ಇಟ್ಟ ತಕ್ಷಣ ಒಂದು ವಿಚಿತ್ರ ಚಳಿಯ ಅನುಭವ. ಹೀಗಾದಂತೆ ಭಾಸವಾಗುತ್ತಿತ್ತು, ಯಾರೋ ಅವರನ್ನು ನೋಡುತ್ತಿರುವಂತೆ. ಮೊದಲ ರಾತ್ರಿ ಮೇಲಿನ ಕೋಣೆಯಿಂದ ನಿಧಾನವಾಗಿ ಸದ್ದು ಬರುತ್ತದೆ. ರೋಹನ್ ಯೋಚಿಸುತ್ತಾನೆ, ಸಾಧ್ಯತೆಯು ಬೆಕ್ಕುಗಳಿರಬಹುದು. ಆದರೆ ಪ್ರಿಯಾ ಹೇಳುತ್ತಾಳೆ, ಈ ಶಬ್ದ ಯಾರೋ ಕಾಲಿನ ಶಬ್ದವಾಗಿದೆ. ಮನೆಯ ಒಂದು ಕೋಣೆಯಲ್ಲಿ, ಒಂದು ಮುಚ್ಚಿದ ಕೋಣೆ, ಬಾಗಿಲಿನಲ್ಲಿ ಉತ್ತನೆಯ ತಾಳೆ. ಮನೆಯ ಮಾಲೀಕರು ಹೇಳಿದರು, ಆ ಕೋಣೆ ತೆಗೆಯಬೇಡಿ, ಅಲ್ಲಿ ಹಳೆಯ ವಸ್ತುಗಳಷ್ಟೇ ಇವೆ. ಆದರೆ ಮಾನವನ ಕುತೂಹಲ ಎಂದಿಗೂ ಎಚ್ಚರಿಕೆಯನ್ನು ಮೀರುತ್ತದೆ. ಒಂದು ದಿನ ರೋಹನ್ ಹೊರಗಿದ್ದರು. ಮನೆಗೆ ಮಾತ್ರ ಪ್ರಿಯಾ ಮತ್ತು ನಿಶ್ಶಬ್ದ. ಅಪ್ಪಟ. ಮೇಲಿನ ಕೋಣೆಯಿಂದ ಟಿಕ್ ಟಿಕ್ ಟಿಕ್. ಯಾರೋ ಒಳಗೆ ಬಾಗಿಲನ್ನು ಹೊಡೆದಂತೆ. ಪ್ರಿಯಾ ಭಯಪಟ್ಟು ಮೇಲಕ್ಕೆ ಹೋಗುತ್ತಾಳೆ. ತಾಳೆ ಸ್ವತಃ ನೆಲಕ್ಕೆ ಬಿದ್ದು ಹೋಗುತ್ತದೆ. ಬಾಗಿಲು ನಿಧಾನವಾಗಿ ತೆರೆಯುತ್ತದೆ. ಒಳಗೆ ಕತ್ತಲು. ಮಧ್ಯದಲ್ಲಿ ಒಂದು ಹಳೆಯ ಮರದ ಚಾವಣಿ ಇತ್ತು. ಚಾವಣಿಯಲ್ಲಿ ವಿಚಿತ್ರ ಗುರುತುಗಳು. ಕೆಲವು ಹೀಬ್ರೂ ಭಾಷೆಯಲ್ಲಿ ಬರೆಯಲಾಗಿದೆ. ಪ್ರಿಯಾ ಅದನ್ನು ಸ್ಪರ್ಶಿಸಿದಂತೆ ಕೋಣೆಯ ಕಿಟಕಿಗಳು ಶಬ್ದದಿಂದ ಮುಚ್ಚಲ್ಪಡುತ್ತವೆ. ಗಾಳಿ ಹಿಮದಂತಹ ಚಳಿಯಾಗುತ್ತದೆ. ಚಾವಣಿ ಸ್ವತಃ ತೆರೆಯುತ್ತದೆ. ಒಳಗೆ ಬರುತ್ತದೆ. ಹಾಲಾದ ವಾಸನೆ ಮತ್ತು ಒಂದು ಹಳೆಯ ಚಿತ್ರ. ಒಬ್ಬ ವ್ಯಕ್ತಿಯ ಚಿತ್ರ, ಕಣ್ಣಲ್ಲಿ ಕೋಪ ತುಂಬಿದಂತೆ. ಅದೇ ವೇಳೆ ಪ್ರಿಯಾಳ ಹಿಂದೆ ಯಾರೋ ಚಪ್ಪಲಿಸುತ್ತಾನೆ. ನಾನು ಹಿಂದಿರುಗಿದ್ದೇನೆ. ಆ ದಿನದ ನಂತರ ಪ್ರಿಯಾ ಬದಲಾಗಲು ಪ್ರಾರಂಭಿಸುತ್ತಾಳೆ. ಅವಳು ಕನ್ನಡವನ್ನು ಹೊಳೆಯುವಂತೆ ಅತಿ ಪರಿಚಿತ ಭಾಷೆಯಲ್ಲಿ ಹೇಳುತ್ತಾಳೆ. ರಾತ್ರಿ ಮೆಟ್ಟಿಲಿನಿಂದ ಎದ್ದು ಗೋಡೆಗಳನ್ನು ಕೊಯ್ಯುತ್ತಾಳೆ. ಅವಳ ಕೈಗಳಲ್ಲಿ ಸ್ವತಃ ಗಾಯದ ಗುರುತುಗಳು ಕಾಣಿಸುತ್ತವೆ. ಒಂದು ರಾತ್ರಿ ರೋಹನ್ ನಿದ್ರೆಯಿಂದ ಎದ್ದಾಗ ಪ್ರಿಯಾ ಕೊಠಡಿಯ ಒಂದು ಕೊನೆಯಲ್ಲೇ ಕೆಳಗೆ ಉರಿದಂತೆ ಲಟಗಿಯಿದ್ದಳು. ಮತ್ತು ಅವಳ ಕಣ್ಣುಗಳು ಸಂಪೂರ್ಣ ಬಿಳಿ. ಅವಳ ಧ್ವನಿ ಅವಳದೇ ಅಲ್ಲ. ನನಗೆ ನನ್ನ ಪ್ರತಿ ಆಚೆ ಬೇಕಾಗಿದೆ. ರೋಹನ್ ಒಬ್ಬ ಪಾತ್ರಿಯನ್ನು ಭೇಟಿಯಾಗುತ್ತಾನೆ. ತಿಳಿಯುತ್ತದೆ, ಅವನು ಎಸ್ರಾ. ಹೆಳೆಯ ಹಿಂದೆ ಮೋಸದಿಂದ ಕೊಲೆಯಾಗಿದ್ದರು. ಅವನ ಮೇಲೆ ಮಾನವ ವಿರೋಧಿ ಕ್ರೂರತೆ ನಡೆದಿತ್ತು. ಮರಣಕ್ಕೆ ಮುಂಚೆ ಪ್ರಮಾಣ ಮಾಡಿದ್ದಾನೆ, ನಾನು ಮರಳುತ್ತೇನೆ. ಅವನ ಆತ್ಮವನ್ನು ಒಂದು ಚಾವಣಿಯಲ್ಲಿ ಬಂಧಿಸಲಾಯಿತು. ಅದು ಹೊರಗೆ ಬರದಂತೆ. ಆದರೆ ಈಗ ಅವನು ಮುಕ್ತ ಮತ್ತು ಅವನು ಪ್ರಿಯಾಳನ್ನು ಆಯ್ಕೆ ಮಾಡಿದ್ದಾನೆ. ಸ್ವಂತ ಪ್ರತಿಯಾಚೆಗೆ. ಹವಾ ತೀವ್ರ ರಾತ್ರಿ. ಮಿಂಚು ಹೋಗುತ್ತದೆ. ಮನೆಯೊಳಗೆ ಎಲ್ಲ ವಸ್ತುಗಳು ಹಾರಲು ಪ್ರಾರಂಭಿಸುತ್ತವೆ. ನಿಮಗೆ ಈ ಕಥೆ ನಿಜವಾಗಿಯೂ ರೋಮಾಂಚನ ಉಂಟು ಮಾಡಿದರೆ, ನಿಮ್ಮ ಹೃದಯದ ತಡಿತವನ್ನು ಹೆಚ್ಚಿಸಿದರೆ, ಹಾಗಾದರೆ ಈಗಲೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು
ಈ ಭಯಾನಕ ಅನುಭವವನ್ನು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ, ಏಕೆಂದರೆ ಮುಂದಿನ ಕಥೆ ಇನ್ನೂ ಭಯಾನಕವಾಗಿರಬಹುದು. ನಾಳೆ ಮತ್ತೆ ಹೊಸ ರೋಮಾಂಚಕ ಮತ್ತು ನಡುಗಿಸುವ ಕಥೆಯೊಂದಿಗೆ ಭೇಟಿಯಾಗೋಣ. ಅಷ್ಟರೊಳಗೆ ಜಾಗರೂಕರಾಗಿರಿ, ಆರೋಗ್ಯವಾಗಿರಿ.